ಇವತ್ತು ನಾನು ಬಂದು ನಮ್ಮ ಚಾರ್ಮಡಿ ಘಾಟಿಯ ಮೇಲಿದ್ದೀನಿ. ನಂಬಕ್ ಆಗದೆ ಇರುವಂತ ಒಂದು ವಿಷಯ ಏನಂದ್ರೆ ಈ ಒಂದು ಬೆಟ್ಟಗಳ ಮೇಲೆ ಒಂದು ಊರು ಸಹ ಇರುವಂತದ್ದು. ಸರ್ ಇದು ನಮ್ದು ಆಲೇಕನ ಹೊರಟಿ ಅಂತ ಹೇಳಿ ಊರು ಇರೋದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದ್ರೆ ವಿಷಯ ಗೊತ್ತಾಗುತ್ತೆ. ಸುತ್ತ ಗುಡ್ಡ ಇದೆ, ಮಧ್ಯೆ ನಮ್ಮ ಊರಿದೆ. ಆನೆ ಭಾರಿ ದಾಳಿ ಬಂದ್ರೆ ನಿಮ್ಗೆ 4-5 ಆನೆ ಅಲ್ಲ, ಹಿಂದಿಂದ ತುದಿಲಿ ಒಂದು ಪೋಸ್ಟ್ ಕಾಣುತ್ತೆ ಸರ್ ನಿಮ್ಗೆ. ನೋಡಿ ಆ ಗುಡ್ಡ ಬರುತ್ತಲ್ಲ, ಆ ಗುಡ್ಡ ತುದಿಯಿಂದ ಚಾರ್ಮಡಿ ಘಾಟಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಸುತ್ತ ಬಂದು ಎಲ್ಲ ಪೋಸ್ಟ್ ಕಾಣುತ್ತೆ. ಇದೊಂದೇ ಊರು ಅನ್ಸುತ್ತೆ ಈ ರೀತಿ ಇರೋದು. ಸಾಧಾರಣ ಸುತ್ತಮುತ್ತ ಯಾವುದೋ ಊರಿಗೆ ಲಿಂಕ್ ಇಲ್ಲ ಈ ಊರು. ಇದು ಒಂದೇ ಪ್ಲೇಸ್. ಇಲ್ಲಿಗೆ ಬಂದು ವಾಪಸ್ ಹಿಂಗೆ ಹೋಗ್ಬೇಕು. ಕಾಡು ಅಕ್ಕಪಕ್ಕ ಇರುವಂತ ಮನೆಗಳಿಗೆ ಹಕ್ಕುಪತ್ರಗಳಿರಲ್ಲ. ಹಕ್ಕುಪತ್ರಗಳಿಲ್ಲ. ಅದು ಹಕ್ಕುಪತ್ರ ಕೊಡ್ತೀವಿ ಅಂತೆಲ್ಲ ಆಗಿದೆ, ನೋಡ್ಬೇಕಿಲ್ಲ. ಇದ್ರ ಬಗ್ಗೆ ಈ ಕಡೆ ಬರ್ತಾರೆ. ಈ ಕಡೆ ಅಂದ್ರೆ ಇದೇ ಬೆಟ್ಟದ ಸಾಲೆ ಅನ್ಸುತ್ತೆ. ಇದೇ ಬೆಟ್ಟದ ಸಾಲ. ಇದೇ ಬೆಟ್ಟದ ಸಾಲು ಎಂಡ್ ಅಲ್ಲಿಗೆ ಹೋಗಿ ಎಂಡ್ ಆಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂಟರ್ನೆಟ್ ಮೀಡಿಯಾದ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಬಂದು ನಮ್ಮ ಕರ್ನಾಟಕದಲ್ಲೇ ಪ್ರಸಿದ್ಧ ಘಾಟಿಗಳಲ್ಲಿ ಒಂದಾಗಿರುವಂಥ ಚಾರ್ಮಡಿ ಘಾಟಿಯ ಮೇಲಿದ್ದೀನಿ. ಸೊ ಮೇಲಿದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ನಾವೆಲ್ಲರೂ ಈ ಒಂದು ಚಾರ್ಮಡಿ ಘಾಟಿಯಲ್ಲಿ ಸಂಚರಿಸಬೇಕಾದ್ರೆ ಅಂದ್ಕೊಳ್ತಾ ಇರ್ತೀವಿ, ಬೃಹತ್ ಗಾತ್ರದ ಬೆಟ್ಟಗಳನ್ನು ನೋಡಿದಾಗ ಬೆಟ್ಟಗಳ ಮೇಲೆ ಕೇವಲ ಮರ ಗಿಡ ಇರುವಂಥದ್ದು, ಬರೀ ಕಾಡು ಮಾತ್ರ ಇದೆ ಅಂತ ಅಂದ್ಕೊಳ್ತೀವಿ. ಆದರೆ ನಂಬಕ್ಕೆ ಆಗದೆ ಇರುವಂಥ ಒಂದು ವಿಷಯ ಏನಂದರೆ ಈ ಒಂದು ಬೆಟ್ಟಗಳ ಮೇಲೆ ಒಂದು ಊರು ಸಹ ಇರುವಂಥದ್ದು, ಒಂದು ಚಿಕ್ಕ ಗ್ರಾಮ, ಕೇವಲ 20ರಿಂದ 30 ಮನೆಗಳು ಇರುವಂಥ ಒಂದು ಗ್ರಾಮ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಚಿಕ್ಕ ಗ್ರಾಮಕ್ಕೂ ಸಹ ನಮಗೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಅಂದರೆ ಬೇಸಿಕ್ ಫೆಸಿಲಿಟೀಸ್ ಅದೆಲ್ಲವನ್ನು ಸಹ ನಾವಿಲ್ಲಿ ಕಾಣ್ಬೋದು. ಏನು ವಿದ್ಯುತ್ನ ಒಂದು ವ್ಯವಸ್ಥೆ ಆಗಿರ್ಬೋದು ಅಥವಾ ನೀರಿನ ವ್ಯವಸ್ಥೆ. ಸೊ ಅದರ ಜೊತೆಗೆ ನಮಗೆ ಇಲ್ಲಿ ಒಬ್ಬರು ಗ್ರಾಮಸ್ಥರು ಹೇಳಿದ್ರು, ಈ ಒಂದು ಊರಿನಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಚಾರ್ಮಡಿ ಘಾಟಿ ಏನಿದೆ, ಸೊ ಇದು ಬಂದು ನಮಗೆ 360 ಡಿಗ್ರಿಯಲ್ಲಿ ಕಾಣುತ್ತೆ. ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆದಂಥ ಒಂದು ವ್ಯೂ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಇಲ್ಲೇ ಗ್ರಾಮಸ್ಥರನ್ನೇ ಮಾತಾಡ್ಸೋಣ. ಸೊ ಈ ಒಂದು ಊರಿನ ಬಗ್ಗೆ ನಾವು ಅವ್ರ ಹತ್ರನೇ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸಂದೀಪ್ ಅಂತ. ಸರ್ ಇದು ಊರು ಯಾವುದು ಬರುತ್ತೆ? ಸರ್ ಇದು ನಮ್ದು ಆಲೇಕನ ಹೊರಟಿ ಅಂತ ಹೇಳಿ. ಆಲೇಕನ್ ಅನ್ನೋದು ಆಕ್ಚುಲಿ ಒಂದು ಎಸ್ಟೇಟ್ ಪಕ್ಕದಲ್ಲಿ ಎಸ್ಟೇಟ್ ಇದೆ. 1000 ಎಕರೆ 1100 ಎಕರೆ ಏನಿದೆ, 1100 ಎಕರೆ ಚಿಲ್ಲರೆ ಇದೆ. ಅದು ಹೊರಟ್ಟಿ ಕಾಫಿ ಎಸ್ಟೇಟ್. ಹೊರಟ್ಟಿ ಅನ್ನೋದು ನಮ್ಮೂರು ಊರು, ವಿಲೇಜ್ ಇದು, ನಮ್ಮ ವಾಸ ಮಾಡೋ ಸ್ಥಳ ಇದು. ನಾವು ಆ್ಯಕ್ಚುಲಿ ಮೂಲತಃ ಮಲೆಮನೆ, ಇಲ್ಲಿ ಪಕ್ಕದೂರು ಮಲೆಮನೆ ಅಂತಿದೆ. ಮಲೆಮನೆಯಲ್ಲಿ ಹಿಂದೆ ನಮ್ಮ ಪೂರ್ವಜರು ಅಲ್ಲಿ ವಾಸವಾಗಿದ್ರು. ಹಿಂದೆ ಇಲ್ಲಿ ಗುಡ್ಡದಿಂದ ಪಕ್ಕದಲ್ಲಿ ದನ ಮೇಯ್ಸೋಕ್ಕೆಲ್ಲ ಜಾಗ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ದನ ಮೇಯ್ಸಕ್ಕೆ ಬಂದರು. ದನ ಮೇಯ್ಸ್ತಾ ಹೊರ ಒಂದು ಹಟ್ಟಿ ಮಾಡ್ಕೊಂಡ್ರಿ ಇಲ್ಲಿ. ಅದು ಹೊರ ಹಟ್ಟಿ ಆಯಿತು. ಹೊರ ಹಟ್ಟಿ ಆಗಿ ಇಲ್ಲಿ ಸ್ವಲ್ಪ ಗದ್ದೆಗಳು ಮಾಡೋಕೆ ಶುರು ಮಾಡಿದ್ರು. ಗದ್ದೆ ಮಾಡಿದ ನಂತರ ಇಲ್ಲಿ ವಾಸ ಮಾಡೋಕೆ ಶುರು ಮಾಡಿಬಿಟ್ರು. ಅಲ್ಲಿ ಹೊರ ಹಟ್ಟಿ ಹೋಗಿ ಹೊರಟ್ಟಿ ಆಯಿತು. ಹೊರ ಹಟ್ಟಿ ಹೋಗಿ ಹೊರಟ್ಟಿ ಆಯಿತು. ಪಕ್ಕದಲ್ಲಿ ಎಸ್ಟೇಟ್ ಸೇರಿ ಆಲೇಕನ ಹೊರಟ್ಟಿ ಅಂತ ಆಯ್ತು ಸರ್. ಇದು ಚಾರ್ಮಡಿ ಘಾಟ ಮಲೆ ಮಾರ್ಗದಿಂದ ಮುಂದೆ ಬಂದರೆ ಅಲ್ಲಿ ಒಂದು ಡಬಲ್ ಸೇತುವೆ ಸಿಗುತ್ತೆ. ಆ ಸೇತುವೆಯಿಂದ ಮೇಲೆ ಒಂದು ಸಿಮೆಂಟ್ ರಸ್ತೆ ಬರುತ್ತೆ. ಆ ರಸ್ತೆಯಲ್ಲಿ ಒಳಗಡೆ ಬರಬೇಕು. ಸುಮಾರು ಇಲ್ಲಿ ಒಂದು 36 ಮನೆಗಳಿದೆ. ಒಂದು ಸ್ಕೂಲ್ ಇದೆ, ಅಂಗನವಾಡಿ ಇದೆ, ಆಮೇಲೆ ಈಗ ಕರೆಂಟಿನ ವ್ಯವಸ್ಥೆ ಇದೆ, ಆಮೇಲೆ ಟವರ್ ಈಗ ಆಗ್ತಾ ಇದೆ. ರಸ್ತೆಗಳು ಇತ್ತೀಚೆಗೆ ಸಿಸಿ ರಸ್ತೆ ಸಂಪೂರ್ಣವಾಗಿ ಮುಗಿದಿದೆ. ತುಂಬ ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ಒಳ್ಳೆ ನೇಚರಲ್ಲಿ ಇದೀವಿ ನಾವು. ಎಸ್ ವೀಕ್ಷಕರೇ, ನಾವು ಇವತ್ತು ಈ ಒಂದು ಹಳ್ಳಿಯ ಬಗ್ಗೆ ಯಾಕೆ ಸುದ್ದಿಯನ್ನು ಮಾಡ್ತಾ ಇದ್ದೀವಿ ಅಂದರೆ, ಸೊ ನಮ್ಮ ಅಕ್ಕಪಕ್ಕದ ಹಳ್ಳಿಗಳೆಲ್ಲ ನಾವು ಗಮನಿಸ್ಬೋದು. ನಾರ್ಮಲ್ ಪ್ರದೇಶಗಳಲ್ಲಿ ಇರುವಂಥ ಒಂದು ಹಳ್ಳಿಗಳಲ್ಲೇ ಎಷ್ಟೋ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ, ಕರೆಂಟ್ ವ್ಯವಸ್ಥೆ ಅಥವಾ ನೀರಿನ ವ್ಯವಸ್ಥೆ. ಅಂಥದ್ರಲ್ಲಿ ಸೊ ಇಂಥ ಒಂದು ಪ್ರದೇಶದಲ್ಲಿ ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಸೊ ಇದನ್ನು ನಾವು ನಿಮಗೆ ತೋರಿಸ್ಬೇಕು. ಮತ್ತು ಅದರ ಜೊತೆಗೆ ಈ ಒಂದು ಗ್ರಾಮದಲ್ಲಿ ಇರುವಂತಹ ಜನರ ತೊಂದರೆಗಳು ಏನಾದರೂ ಇದ್ದರೆ ಅದನ್ನು ಸಹ ನಾವು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸರ್ ಇದು ನಮಗೆ ಹೊರಗಡೆ ಊರಿನವರಿಗೆ ತುಂಬ ಇಂಟೀರಿಯರ್ ಅಂತ ಕಾಣುತ್ತೆ. ಆಕ್ಚುಲಿ ಕೊಟ್ಟಿಗೆಹಾರದಿಂದ 7 ಕಿಲೋಮೀಟರ್ ದೂರದಲ್ಲಿ ನಾವಿದ್ದೀವಿ. KM ರಸ್ತೆಯಿಂದ 4 ಕಿಲೋಮೀಟರ್ ದೂರದಲ್ಲಿ ನಾವು ಇದ್ದೀವಿ. ಒಳಗಡೆ ಸಿಸಿ ರಸ್ತೆಯಲ್ಲಿ ಬರಬೇಕು. ಇಲ್ಲಿ ಹೆಚ್ಚಿನವರು ಏನೋ ಯಾವುದೋ ಒಂದು ಹಳ್ಳಿಲಿ ಇದ್ದಾರೆ, ಇಲ್ಲಿ ಮೂಲಭೂತ ಸೌಕರ್ಯಗಳು ಇದೆಯೇ ಇಲ್ವಾ ಅಂತ ತಿಳ್ಕೊಂತಾರೆ. ಬಟ್ ಎಲ್ಲ ಊರು ಇರೋದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದ್ರೆ ವಿಷಯ ಗೊತ್ತಾಗುತ್ತೆ. ಎಲ್ಲಾ ತರ ವ್ಯವಸ್ಥೆ ಇಲ್ಲಿದೆ. ಆಮೇಲೆ ನಮ್ಗೆ ಸಮಸ್ಯೆ ಅಂದ್ರೆ ಇಲ್ಲಿ ಮಳೆ ಅಂದ್ರೆ ನಮ್ಗೆ ಇಂಟೀರಿಯರ್ ಅಂತ ಅಷ್ಟು ಅನ್ಸಲ್ಲ. ಮೂಡಿಗೆರೆಗೆ ಹೋಗ್ಬಾರ್ದು, ನಮ್ಗೆ ತೊಂದರೆ ಏನಿಲ್ಲ. ಬಟ್ ಮಳೆ ಹೆವಿ ಇರೋದ್ರಿಂದ ಕಾಫಿ ಡ್ರಾಪ್ ಆಗುತ್ತೆ, ಸ್ವಲ್ಪ ಮಾಶ್ಚರ್ ಏರಿಯಾ. ಹಾಗಾಗಿ ಕಾಫಿಗೆ ನಮ್ಗೆ ಅಷ್ಟು ವಾತಾವರಣ ಸಪೋರ್ಟ್ ಮಾಡ್ತಾ ಇಲ್ಲ. ಆಮೇಲೆ ಮೆಣಸಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಆಮೇಲೆ ಅಡಿಕೆಗೆ ಸಪೋರ್ಟ್ ಮಾಡ್ತಾ ಇಲ್ಲ ವಾತಾವರಣ. ಎಲ್ಲ ಶ್ರಮಜೀವಿಗಳಿದೀವಿ, ಎಲ್ಲ ಸಣ್ಣ ರೈತರಿದ್ದೀವಿ. ಒಂದು 4, 5, 8 ಎಕರೆ ಒಳಗಡೆ ನಾವೆಲ್ಲ ಇರೋರು ಸಣ್ಣ ರೈತರು. ಹಾಗಾಗಿ ಇಲ್ಲಿ ನಮ್ಗೆ ವಾತಾವರಣ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇನ್ನೂ ನಾವು ಉತ್ತಮ ಜೀವನ ಮಾಡ್ಸ್ಕೋಬಹುದು. ಸ್ವಲ್ಪ ಕಾಡು ಪ್ರಾಣಿಗಳ ಸಮಸ್ಯೆ ಇದೆ, ಆನೆ ಕಾಟ ಇದೆ, ಕರಡಿಗಳ ಕಾಟ.
ಬರುವಂತ ಪ್ರದೇಶನ? ಇವಾಗ ಆನೆ ಬರುವಂತ ಪ್ರದೇಶ ಇದೆಲ್ಲ ಹಾ ಹಾ ಹಿಂದೆ ಇತ್ತು ತುಂಬಾ, ಇವಾಗಲೂ ಒಂದೊಂದು ಬರುತ್ತೆ ದಾಟಿ. ಬಟ್ ಇವಾಗ ತುಂಬಾ ಕಡಿಮೆ ಆಗಿದೆ ಸರ್. ಈಗ ನೋಡಿ ಸುತ್ತ ಗುಡ್ಡ ಇದೆ, ಹಾ ಹಾ ಮಧ್ಯ ನಮ್ಮ ಊರಿದೆ. ಹಾ ಹೌದು ಹೌದು ಸರ್. ಗುಡ್ಡದಲ್ಲಿ ತುದಿಲು ಒಂದು ಪೋಸ್ಟ್ ಕಾಣುತ್ತೆ ಸರ್ ನಿಮ್ಗೆ. ಹಾ ಈ ಗುಡ್ಡದ ಆಚೆ ದಟ್ಟಾರಣ್ಯ, ಚಾರ್ಮಾಡಿ ಘಾಟ್ ವರೆಗೆ ಹೋಗ್ತಿದ್ದು. ಚಾರ್ಮಾಡಿ ಘಾಟ್ ಆ ಲಾಸ್ಟ್ ಉಜ್ರೆವರೆಗೆ ರೀಚ್ ಆಗ್ತೀರಿ ಕಾಡಲ್ಲಿ ಹೋದ್ರೆ. ಆ ಕಡೆ ದಟ್ಟಾರಣ್ಯ ಆನೆಗಳಿದಾವೆ. ಈ ಕುದುರೆಮುಖ ಬರುತ್ತಲ್ಲ ಸರ್, ಅದೇ ಕಡೆ ಕುದುರೆಮುಖ ಈ ಕಡೆ ಬರುತ್ತೆ. ಈ ಕಡೆ ಅಂದ್ರೆ ಇದೇ ಬೆಟ್ಟದ ಸಾಲೆ ಅನ್ಸುತ್ತೆ. ಇದೇ ಬೆಟ್ಟದ ಸಾಲ, ಇದೇ ಬೆಟ್ಟದ ಸಾಲು ಎಂಡ್ ಅಲ್ಲಿಗೆ ಹೋಗಿ ಎಂಡ್ ಆಗುತ್ತೆ. ಈ ಕಡೆ ನಿಮ್ಗೆ ಸೀದಾ ಹೋದ್ರೆ ನಿಮ್ಗೆ ಚಾರ್ಮಾಡಿ ಘಾಟ್ ನಂತರ ದಿಡ್ಪೆ ಎಲ್ಲ ಬರುತ್ತೆ, ಅಲ್ಲಿವರೆಗೆ ಹೋಗುತ್ತೆ. ದಟ್ಟಾರಣ್ಯ ಸ್ಟಾರ್ಟ್ ಆಗುತ್ತೆ, ರಿಸರ್ವ್ ಫಾರೆಸ್ಟ್ ಎಲ್ಲ. ಆನೆ ಪ್ರೆಸೆಂಟ್ ಇದೆ ಅಲ್ಲಿಗ. ಆನೆ ಬರ್ತಿದ್ದಂಗೆ ನಮ್ಮ ಸೋಲರದಲ್ಲಿ ಫಾರೆಸ್ಟ್ ಇಲಾಖೆ ಮಾಡ್ಕೊಟ್ಟಿದ್ದಾರೆ. ಫಾರೆಸ್ಟ್ ಇಲಾಖೆಯವರು ಫಾರೆಸ್ಟ್ ಇಲಾಖೆ ಸುಮಾರು ಒಂದು 35 ಲಕ್ಷದಲ್ಲಿ ಒಂದು 5 ಕಿಲೋಮೀಟರ್ ವಿಸ್ತೀರ್ಣ. ನೋಡಿ ಆ ಗುಡ್ಡ ಬರುತ್ತಲ್ಲ, ಆ ಗುಡ್ಡ ತುದಿಯಿಂದ ಚಾರ್ಮಾಡಿ ಘಾಟಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಸುತ್ತ ಬಂದು ನೋಡಿ ಎಲ್ಲ ಪೋಲ್ಸ್ ಕಾಣುತ್ತೆ. ಪೋಲ್ಸ್ ಬಂದು ನೋಡಿ ಇಲ್ಲಿ ಬಂದು ಈ ಗುಡ್ಡ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ. ಈ ಗ್ಯಾಪಿಂದ ಒಂದೊಂದ್ಸರಿ ಆನೆ ಬರ್ತವೆ. ಬಟ್ ಆನೆ ಭಾರಿ ಕಡಿಮೆ ಆಗ್ತಿತ್ತು ಈ ದಿನಗಳಲ್ಲಿ. ಅಲ್ಲ ಸರ್, ಈಗ ಈ ಒಂದು ಊರಿಗೆ ಸೇಫ್ ಆಗಿರೋದಕ್ಕೆ ಬೇಲಿ ಹಾಕಿರೋದು. ಆನೆ ಭಾರಿ ದಾಳಿ ಇಡ್ತಿತ್ತು. ಬಂದ್ರೆ ನಿಮ್ಗೆ 4-5 ಆನೆ ಅಲ್ಲ, ಹಿಂಡಿಂದ ಆನೆ 8, 10, 12, 18 ಆನೆವರೆಗೂ ಬರ್ತಿತ್ತು. ಸಿಂಗಲ್ ಆನೆಗಳು ಬರ್ತಿತ್ತು. ರೈತರಿಗೆ ಭಾರಿ ತೊಂದರೆ ಆಗ್ತಿತ್ತು. ನೋಡಿ ಇವ್ರದ್ದು ಸುಮಾರು ಒಂದು 2,000 ಗಿಡ ಹಾಳು ಮಾಡ್ತು, ಅಡಿಕೆ ಗಿಡನ. ಹಾಗಾಗಿ ನಾವು ನಮ್ಮ MLA ಸಾಹೇಬರಿದ್ರು, ನಮ್ಮ ಮಾಜಿ MLA ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ನಾವು ಸಮಸ್ಯೆ ಹೇಳ್ಕೊಂಡ್ವಿ. ಆಮೇಲೆ DF RF ಅವ್ರನ್ನ ಭೇಟಿ ಮಾಡ್ತೀವಿ. ಈ ಸಮಸ್ಯೆ ಇದು ಗೊತ್ತಾಯ್ತು ಅವರಿಗೆ. ಓಡ್ಸಕ್ಕಾಗಲ್ಲ ದಟ್ಟಾರಣ್ಯ, ಮತ್ತೆ ಬಂದೇ ಬರೋದು ಗೊತ್ತಾಯ್ತು. ಕೊನೆಗೆ ಒಂದು ಸಮಸ್ಯೆ ಇದನ್ನ ಪರಿಹಾರ ಮಾಡೋಣ ಅಂತ ಹೇಳಿ ಎಲ್ಲ ಕೂತ್ಕೊಂಡು ಗ್ರಾಮಸ್ಥರು, ಇಲಾಖೆಯವರು, ನಮ್ಮ MLA ಸಾಹೇಬರೆಲ್ಲ ಸೇರಿ ಒಂದು ಶಾಶ್ವತ ಪರಿಹಾರ ಬೇಕು ಅಂತ ಕೇಳಿದಾಗ ಇದೊಂದು ವ್ಯವಸ್ಥೆ ಇದೆ ಅಂತ ಆಯ್ತು. ಕೊನೆಗೆ ಅದೊಂದು 5 ಕಿಲೋಮೀಟರ್ ವಿಸ್ತೀರ್ಣ 35 ಲಕ್ಷ ವೆಚ್ಚದಲ್ಲಿ ನಮಗೆ ಒಂದು ಒಳ್ಳೆ ಬೇಲಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಸ್ಥಳೀಯರು ಇದನ್ನ ಮೇಂಟೈನ್ ಮಾಡ್ತಾರೆ. ಇಲಾಖೆಯಿಂದ ಅವರಿಗೆ 10 ಸ್ವಲ್ಪ ಸಂಬಳ ಕೊಡ್ತಾರೆ ತಿಂಗಳಿಗೆ. ಸ್ಥಳೀಯರು ಅಂದ್ರೆ ಇಲ್ಲಿ ಇಬ್ಬರು ತಗೊಂಡಿದ್ದಾರೆ ಇಲಾಖೆಗೆ. ಅವರೇ ಬಂದು ಕಳೆ ಹೊಡೆಯೋದು, ಅದು ಅರ್ಥಿಂಗ್ ಆಗದೆ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಅವ್ರಿಗೆ 10 ಸಂಬಳ ಸಿಗುತ್ತೆ. ಅವ್ರಿಗೆ ಒಂದು ಉದ್ಯೋಗ ಆಯ್ತು. ನಮ್ಗೆ ಆನೆ ಬರ್ತಿದ್ದಂಗೆ ಸೇಫ್ ಆಯ್ತು. ಒಂದು ಕಮ್ಯುನಿಕೇಶನ್ ಚೆನ್ನಾಗಿದೆ. ಇಲಾಖೆಯವರು ಬರ್ತಾರೆ, ಬಂದು ನೋಡ್ತಾರೆ. ಬಟ್ ಇಲ್ಲಿ ಸಮಸ್ಯೆ ಗೊತ್ತಾಗತ್ತಾರೆ ಪಾಪ. ದಟ್ಟಾರಣ್ಯ ಎಲ್ಲ ಕಡೆಯಿಂದ ದಾಳಿ ಇಡೋದು ಪಕ್ಕ. ಆನೆ ಇಲ್ಲಿ ಬಂದ್ರು ಸಿಗಾಕೊಳ್ಳೋದು ಬರ ಕಷ್ಟ. ನಾವು ಅವ್ರಿಗೆ ಭಾರಿ ಸಹಕಾರ ಕೊಡ್ತೀವಿ ಇಲಾಖೆಗೆ. ಆನೆ ಬಂದಾಗ ಓಡಿಸೋದಾಗ್ಲಿ, ಆನೆ ಇಂದ ಕಡೆ ಬಂದಿದೆ ಅಂತ ಹೇಳೋದಾಗ್ಲಿ, ಹಿಂಗೆ ಈ ತರ ಮಾಡಿ ಈ ತರ ಆಗುತ್ತೆ ಅಂತ ಹೇಳೋದಾಗ್ಲಿ. ಬಟ್ ಅವ್ರು ಇಲ್ಲಿಂದ ಬಂದಿದ್ದು ಗೊತ್ತಾಗಲಿಲ್ಲ. ನಾವು ಹುಟ್ಟೂರಿಗೆ ಗೊತ್ತಿರುತ್ತೆ ಇಲ್ಲಿಂದ ದಾಳಿ ಮಾಡುತ್ತೆ, ಮತ್ತೆ ಇಲ್ಲಿಂದ ಕಳಿಸ್ಬೇಕು ಆನೆ ಅಂತ ಹೇಳಿ ಸಹಕಾರ ಕೊಡ್ತೀವಿ. ನಡೀತಾ ಇದೆ ಜೀವನ. ಕಾಡು ಅಕ್ಕಪಕ್ಕ ಇರುವಂತ ಮನೆಗಳಿಗೆ ಈ ಹಕ್ಕುಪತ್ರಗಳಿರಲ್ಲ. ಹಕ್ಕುಪತ್ರಗಳು ಇಲ್ಲ, ಕೆಲವಕ್ಕಿಲ್ಲ. ಆ ಥರ ಅದು ಹಕ್ಕುಪತ್ರ ಕೊಡ್ತೀವಿ ಅಂತೆಲ್ಲ ಆಗಿದೆ. ಏನಾಗುತ್ತೆ ಅಂತೇಳಿ ಈ ಸರ್ಕಾರದಿಂದ ಏನು ಮಾಹಿತಿ ಸಿಗುತ್ತೆ ಅಂತೆಲ್ಲ ಗೊತ್ತಾಗಿಲ್ಲ ಇನ್ನು. ನೋಡ್ಬೇಕಿನ್ನು ಇರೋಂಥ 25-30 ಮನೆಗಳು ಯಾವತ್ತೂ ಹಕ್ಕುಪತ್ರಗಳಿಲ್ವಾ? ಕೆಲವು ಮನೆಗಳಿಗಿದೆ, ಕೆಲವು ಮನೆಗಳಿಗಿಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯ ಇರಲ್ಲ. ಈ ಹಳ್ಳಿ ಕೊಟ್ಟಿದ್ದಾರೆ. ಒಂದು ನಮಗೂ ಒಂದು ಸ್ವಲ್ಪ ಇನ್ನೂ ಒಂದು ನೀವು ಬರುವಾಗ ನೋಡಿರ್ಬೋದಲ್ಲ, ಒಂದು 200 ಮೀಟರ್ನಷ್ಟು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ರೋಡು. ಅದನ್ನೊಂದು ಸೌಕರ್ಯ ಮಾಡಿಕೊಟ್ರು ಭಾರಿ ಒಳ್ಳೇದಿತ್ತು. ಅಷ್ಟು ಹೇಳ್ಬೋದು. ಮತ್ತು ಕರೆಂಟಿನ ವ್ಯವಸ್ಥೆ ತೊಂದರೆ ಇಲ್ಲ. ಈಗ ಇತ್ತೀಚೆಗೆ ಟವರ್ ಆಗ್ತುಂಟು, ಅದು ಪ್ರಾಬ್ಲಮ್ ಏನು ಇಲ್ಲ, ಆಗಬೇಕಿನ್ನು. ಹಾಗೆ ಅವಾಗಿಂದಲೂ ಅಜ್ಜನ ಕಾಲದಲ್ಲಿ ಲೆಕ್ಕ ಹಾಕಿದರೆ ಈಗ ಎಷ್ಟೋ ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಬಾಲಕೃಷ್ಣ ಅಂತೇಳಿ. ಇದೇ ಊರು ಆಲಕ್ಕನವರಟ್ಟಿ. ಈ ಊರಿನ ಬಗ್ಗೆ ಏನು ಹೇಳ್ತಾರೆ? ಒಂದು ನಿಗೂಢವಾದಂಥ ಒಂದು ಊರು ಅಂತಲೇ ಹೇಳ್ಬೋದು. ಹೌದು. ಹಾಗೆ ಇಲ್ಲಿ ಈಗ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದ್ರ ಬಗ್ಗೆ ತೊಂದರೆ ಇಲ್ಲ. ನಮ್ಮ ಊರಿನ ಬಗ್ಗೆ ನಮಗೆ ಪರವಾಗಿಲ್ಲ. ಗಾಳಿ ನೀರಿಗೆ ಎಲ್ಲದಕ್ಕೂ ತೊಂದರೆ ಇಲ್ಲ. ಒಂದು ಹುಲ್ಲು ಸೊಪ್ಪಿಗೆ ಯಾವುದಕ್ಕೂ ತೊಂದರೆ ಇಲ್ಲ. ಆಮೇಲೆ ಅವಾಗೆಲ್ಲ ನಾವು ಮದುವೆಯಾಗಿ ಬಂದಾಗ, ಈಗ 48 ವರ್ಷ ಆಯಿತು. ಮದುವೆಯಾಗಿ ಬಂದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡೇ ಹೋಗ್ಬೇಕಿತ್ತು. ಮೇನ್ ರೋಡ್ ಅವ್ರಿಗೆ ಎಷ್ಟು ಕಿಲೋಮೀಟರ್ ಆಗ್ಬೋದು ಇಲ್ಲಿಂದ? ಒಂದು 3.5-4 ಕಿಲೋಮೀಟರ್ ಅಂತೂ 3.5 ಕಿಲೋಮೀಟರ್ ಆಗ್ತದೆ. ನಡ್ಕೊಂಡೇ ಹೋಗ್ಬೇಕಿತ್ತು. ಈಗೇನು ತೊಂದರೆ ಇಲ್ಲ. ವೆಹಿಕಲ್ ಆವಾಗ ಆಟೋ ಇರಲಿಲ್ಲ, ಆಟೋ ಸಮೇತ ಬರ್ತಿರಲಿಲ್ಲ. ಈಗ ಊರಲ್ಲಿ ಎಲ್ಲರದ್ದು ಜೀಪ್ ಉಂಟು, ಬಾಡಿಗೆ ಮಾಡ್ತಾರೆ. ಮನೇಲಿ ವೆಹಿಕಲ್ ಇದಾವೆ. ಅವಾಗ ವೆಹಿಕಲ್ ಒಬ್ಬರ ಮನೇಲಿ ಒಂದು ಬೈಕು ಸೈಕಲ್ ಸಮೇತ ಇರಲಿಲ್ಲ ಇಲ್ಲಿ, ಅಷ್ಟು ಇದಾಗಿತ್ತು. ಈಗ ಎಲ್ಲರ ಮನೇಲೂ ವೆಹಿಕಲ್ ಇದಾವೆ. ಆಟೋ ಮಾಡ್ಕೆ ಬರ್ಬೋದು, ಕೊಟ್ಟಿಗೆರದಿಂದ ಆಟೋ ಮಾಡ್ಕೆ ಬರ್ಬೋದು. ಆಮೇಲೆ ಅವಾಗ ರೋಡು ಸರಿ ಇರಲಿಲ್ಲ. ಈಗ ರೋಡ್ ಎಲ್ಲ ಚೆನ್ನಾಗಿದೆ, ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಊರಿನಲ್ಲಿ. ಹಾಗೆ ಸುರೇಶ್ ಅಂತ. ಇದೇ ಊರಿನವರು. ನೀವೇನು ಹೇಳ್ತೀರಿ ಒಂದು ಊರ ಬಗ್ಗೆ? ನಮಗೆ ಈ ಊರಲ್ಲಿ ಇರೋಕ್ಕೆ ಖುಷಿನೇ. ಏನಂದ್ರೆ ಕೃಷಿ ಬಗ್ಗೆ ಸ್ವಲ್ಪ ನಮಗೆ ಮನಸ್ಸಿಗೆ ಬೇಸರ ಉಂಟು. ಯಾಕಂದರೆ ನಾವು ಶ್ರಮ ಪಟ್ಟಷ್ಟು ಫಲ ಸಿಗ್ತಾ ಇಲ್ಲ. ಅದು ಕಾರಣ ಅಂದರೆ ಈ ಮಳೆಯಿಂದ.
ಅದೊಂದು ಬಿಟ್ಟರೆ ಮತ್ತೆ ಇನ್ನೆಲ್ಲ ವಿಚಾರದಲ್ಲೂ ನಮಗೇನು ತೊಂದರೆ ಇಲ್ಲ. ಅರಣ್ಯ ಪ್ರದೇಶದಲ್ಲಿ ಇರುವಂತ ಜನರನ್ನ ಅರಣ್ಯದಿಂದ ಸೊ ಊರಿಗೆ ತರುವಂಥದ್ದು. ಸೊ ಇದ್ರ ಬಗ್ಗೆ ಈ ರೀತಿ ಒಂದು ವಿಚಾರ ಏನಾದರೂ ಈ ಒಂದು ಇಲ್ಲ, ಈ ತರ ಸಮಸ್ಯೆ ನಾವು ತುಂಬಾ ವರ್ಷಗಳಿಂದ ಕೇಳ್ತಾ ಇದೀವಿ. ಒಕ್ಕಲೆಬ್ಸ್ತಾರೆ, ಕಾಡು ಅಂಚಿನ ಪ್ರದೇಶ ಅಂತೆಲ್ಲ ಕೇಳ್ತಿದ್ದಾರೆ. ನಾವು ಇದ್ರ ಬಗ್ಗೆ ಬೇರೆ ಕಡೆ ನಮ್ಮ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅವ್ರನ್ನ ವಿಚಾರಿಸಿದಾಗ ಇಲ್ಲ, ಯಾವುದೇ ತರ ಒಕ್ಕಲೆಬ್ಬಿಸುವ ಇದೇ ಇಲ್ಲ, ಒಂದು ಉದ್ದೇಶನೇ ನಮ್ಮ ಹತ್ರ ಇಲ್ಲ, ನೀವು ಎನ್ಕ್ರೋಚ್ ಮಾಡ್ಕೊಂಡು ಹೋಗ್ಬಾರ್ದು ಮುಂದೆ ಅಂತ ಹೇಳಿ ಅವರು ಆಲ್ರೆಡಿ ಸುತ್ತ ಬೇಲಿ ಮಾಡ್ಕೊಂಡು ಡಿಲೇನ್ ಎಲ್ಲಿ ಹೋಗಿದೆ, ಆಮೇಲೆ ಡಿಮಂಡ್ ಪಾಲಿಶ್ ಎಲ್ಲಿದೆ ಅಂತದನ್ನೆಲ್ಲ ನಮ್ಮ ರೈತರಿಗೆ ತಿಳುವಳಿಕೆ ಆಲ್ರೆಡಿ ಮಾಡಿದ್ದಾರೆ ಈಗ. ಹಾಗಾಗಿ ಒಕ್ಕಲೆಬ್ಬಿಸುವ ಒಂದು ವಿಚಾರ ನಮ್ಮಲ್ಲಿ ಒಂದು ಸದ್ಯಕ್ಕಿಲ್ಲ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂತಿಲ್ಲ. ಕೃಷಿ ಚೆನ್ನಾಗಿ ಮಾಡ್ತಿದ್ವಿ, ಒಕ್ಕಲೆಬ್ಬಿಸ್ತಾರೆ ಅಂತ ನಾವು ಕೃಷಿನ ಇದು ಕಡಿಮೆನೂ ಮಾಡ್ಕೊಂಡಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ರೀತಿಯ ಪರಿಸರ ಬೇಕು ಅಂದ್ರೆ ಈಗ ಬೆಂಗಳೂರು ಈ ಸಿಟಿಗಳಿರೋರು ಯಾವ್ದಾದ್ರು ರೆಸಾರ್ಟ್ಗಳಿಗೆ ಹೋಗ್ತಾರೆ. ಸೊ ನೀವು ಇಂಥದ್ರ ಮಧ್ಯೆ ಇದ್ದೀರಾ ಅಂದ್ರೆ ಸೊ ಅದೃಷ್ಟ ತುಂಬಾ ಜನ ಬರ್ತಾರೆ ಸರ್, ಬೆಂಗಳೂರಿಂದ ಬಂದು ನೋಡ್ಕೊಂಡು ಹೋಗ್ತಾರೆ, ಊಟ ಮಾಡಿ ಕೊಡಿ ಅಂತಾರೆ, ಒಂದಿನ ಇರಕ್ಕೆ ಅವಕಾಶ ಮಾಡಿಕೊಡಿ ಅಂತಾರೆ, ಈ ನೇಚರ್ ನೋಡ್ಬೇಕು, ಗುಡ್ಡಕ್ಕೆ ಹೋಗ್ಬೇಕು, ಟ್ರೆಕ್ಕಿಂಗ್ ಬರ್ತಾರೆ, ತುಂಬಾ ಜನ ಸ್ಟೂಡೆಂಟ್ಸ್ ಬರ್ತಾರೆ, ಈ ಮಂಗಳೂರು ಕಡೆ ಯೂನಿವರ್ಸಿಟಿಯಿಂದೆಲ್ಲ ಬರ್ತಾರೆ, ಒಂದು ರೌಂಡ್ ಹಾಕೊಂಡು ಹೋಗ್ತಾರೆ. ಹಿಂಗೆಲ್ಲ ಅಷ್ಟೇನು ತೊಂದರೆ ಕೊಡ್ತಿಲ್ಲ ಇಲ್ಲಿವರೆಗೂ. ಮತ್ತೆ ಪರಿಸರಕ್ಕೆ ಪೂರಕವಾಗಿರ್ಬೇಕು, ಅದಕ್ಕೆ ಹಾನಿ ಮಾಡಬಾರ್ದು, ಪ್ಲಾಸ್ಟಿಕ್ ಬಿಸಾಕೋದು, ತಿಂದು ಬಿಸಾಕೋದು, ಬೆಂಕಿ ಕೊಡೋದು ಇದೆಲ್ಲ ಆಗ್ತಾ ಇಲ್ಲ. ಅವನು ಫಾರೆಸ್ಟ್ನವರು ಸಹಕಾರ ಕೊಡೋದು, ಅದಾದಾಗ ಅದನ್ನೆಲ್ಲ ಕಡಿವಾಣ ಹಾಕಕ್ಕೆ ಬರ್ತಾರೆ ಅವರು. ನಿಜ ನಿಜ ಸರ್, ಗ್ರೇಟ್, ಚೆನ್ನಾಗಿದೆ. ಅಂಡ್ ಇದೊಂದೇ ಊರು ಅನ್ಸುತ್ತೆ ಈ ರೀತಿ ಇರೋದು. ಸಾಧಾರಣ ಸುತ್ತಮುತ್ತ ಯಾವ್ದೋ ಊರಿಗೆ ಲಿಂಕ್ ಇಲ್ಲ ಈ ಊರು, ಇದು ಒಂದೇ ಪ್ಲೇಸ್. ಇಲ್ಲಿ ಬಂದು ವಾಪಸ್ ಹಿಂಗೆ ಹೋಗ್ಬೇಕು. ಈ ಪಕ್ಕದಲ್ಲಿ ಒಂದು ರಸ್ತೆ ಇತ್ತು, ಮನೆಗೆ ಅಂತ ಹೋಗೋದಿತ್ತು, ಅದು ಲಾಸ್ಟ್ ಟೈಮ್ ಫ್ಲಡ್ ಆಗಿ ಸಮಸ್ಯೆ ಆಯ್ತು. 2019 ಫ್ಲಡ್ ಆದಾಗ ಈ ಊರಿಗೆ ಭಾರಿ ಸಮಸ್ಯೆ ಆಗಿತ್ತು. ಚಾರ್ಮಂಡಿ ಘಾಟ್ ಕ್ಲೋಸ್ ಆಯ್ತು, ಬರೋ ರಸ್ತೆ ಕಂಪ್ಲೀಟ್ ಹೋಯ್ತು, ಇಲ್ಲಿ ಮನೆಗಳೆಲ್ಲ ಕುಸಿತೋಯ್ತು. ಬಟ್ ಊರ್ ಬಿಡೋ ಅಂತ ಪರಿಸ್ಥಿತಿ ಬಂತು ನಮಗೆ. ಒಂದು ತಿಂಗಳು ಹೊರಗಡೆ ಇದ್ವಿ, ಆಮೇಲೆ ಗಂಜಿ ಕೇಂದ್ರದಲ್ಲಿ ಇದ್ವಿ. ಕೊನೆಗೆ ಸರ್ಕಾರ ಚೆನ್ನಾಗಿ ನಡೆಸ್ಕೊಂತು, ಕೊನೆ ವಾಪಸ್ ಇಲ್ಲಿಗೆ ಬಂದ್ವಿ. ಬೇರೆ ಸ್ಥಳ ಸಿಗ್ಲಿಲ್ಲ ನಮಗೆ. ಈ ಉದ್ಯೋಗ ಬಿಟ್ಟರೆ ಬೇರೆ, ಕೃಷಿ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸಿಟಿ ನೋಡ್ಕೊಂಡ್ರೆ ನಮ್ಮ ಜೀವನ ಕಷ್ಟ ಆಗುತ್ತೆ ಸಿಟಿನಲ್ಲಿ. ಹಿಂಗೆ ನಡೀತಿದೆ, ತೊಂದರೆ ಇಲ್ಲ. ಪರಿಸರದ ಜೊತೆನೆ ಒಡನಾಟ ಇಟ್ಕೊಂಡು ಹೌದೌದು, ಇದ್ರ ಮಧ್ಯೆನೇ ಇರುವಂತದ್ದು ನಿಜಕ್ಕೂ ಅದೃಷ್ಟ. ಖಂಡಿತ ಸರ್, ಈ ನೇಚರೇ ನಮ್ಗೊಂದು ವರದಾನ. ಕಾಯಿಲೆಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ಶುಗರ್ ಆಗಿರ್ಬೋದು, ಕೊರೋನಾ ಬಂದಾಗ ಎಲ್ಲೆಲ್ಲೋ ಓಡೋದ್ರು. ಕೊರೋನಾ ಯಾರಿಗೂ ಬಂದಿಲ್ಲ ಸರ್ ನಮ್ಮೂರಲ್ಲಿ, ಒಬ್ರಿಗೂ ಕೊರೋನಾ ಬಂದಿಲ್ಲ. ಎಲ್ಲ ಕಡೆ ಹೋಗ್ತಿದ್ವಿ, ಬರ್ತಾ ಇದ್ವಿ, ಅಂದ್ರೆ ಸೇಫ್ ಆಗಿ ಇರ್ತಿದ್ವಿ. ಮಾಸ್ಕ್ ಮತ್ತೊಂದು ಅದೇನು ಇದೆಲ್ಲ ಸ್ಯಾನಿಟೈಸರ್ ಎಲ್ಲ ಹಾಕೊಂಡು ಇದು ಮಾಡ್ತಿದ್ವಿ. ಬಟ್ ಸಮಸ್ಯೆ ಏನೂ ಆಗಿಲ್ಲ, ಯಾರಿಗೂ ಸಮಸ್ಯೆ ಆಗಿಲ್ಲ. ಹಿಂಗೆ ಇದೆ.